ನಮಸ್ತೆ, ಬನ್ನಿ ನಾವು ಇವತ್ತು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ದಹಿ ಪಲ್ಯವನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಮೊಸರು ವಡೆನೂ ಅಂತ ಕರಿಬಹುದು ಅಥವಾ ತೈರು ವಡೆ ಅಂತಲೂ ಕರಿಬಹುದು. ಆದರೆ ನಾವು ಇದ್ರ ಮೇಲ್ಗಡೆ ಹಸಿರು ಚಟ್ನಿ ಮತ್ತು ಸಿಹಿ ಚಟ್ನಿಯನ್ನು ಹಾಕಿಬಿಟ್ಟು ಸರ್ವ್ ಮಾಡ್ತೀವಿ. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ವಡೆಗಳನ್ನು ನೆನೆಸೋಕ್ಕೆ ಮಜ್ಜಿಗೆಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಮೊಸರನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಇಂಗು ಹಾಗೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನ ಕಡಿದ್ಬಿಟ್ಟು ಮಜ್ಜಿಗೆ ಮಾಡ್ಕೊಳ್ಳಿ. ಇದು ನಮಗೆ ವಡೆ ನೆನೆಸೋಕ್ಕೆ ಮಾತ್ರ. ಆಮೇಲೆ ಇದನ್ನ ಪಕ್ಕಕ್ಕಿಟ್ಟು ಬನ್ನಿ ಈಗ ಮೊಸರನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನಿಲ್ಲಿ ಸುಮಾರು 1 ಲೀಟ್ರಷ್ಟು ಮೊಸರನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಹಾಕ್ಕೊಂಡು ಇದನ್ನು ಒಂದ್ಸರ್ತಿ ಕಡಿದ್ಬಿಡಿ. ಇದರಿಂದ ಮೊಸರು ಸ್ಮೂತ್ ಆಗುತ್ತೆ. ಆಮೇಲೆ ನೀವು ಬೇಕಂದ್ರೆ ಇದಕ್ಕೆ ಅಥವಾ ಮೊಸರು ಸ್ವಲ್ಪ ಹುಳಿ ಇದ್ರೆ ಹಾಲನ್ನು ಹಾಕೊಂಡು ಇದನ್ನು ಕಲಿಸ್ಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಬನ್ನೀಗ ವಡೆಯನ್ನು ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ಸುಮಾರು 1 ಕಪ್ಪಷ್ಟು ಉದ್ದಿನ ಕಾಳನ್ನು 3 ರಿಂದ 4 ಗಂಟೆವರೆಗೂ ನೆನೆ ಹಾಕಿದ್ದೆ. ನೀವು ಬೇಕಂದ್ರೆ ರಾತ್ರಿ ಇಡೀ ಇದನ್ನು ನೆನೆಸ್ಕೋಬಹುದು. ಆಮೇಲೆ ಇದರಲ್ಲಿರುವ ಎಲ್ಲ ನೀರನ್ನು ಬಸಿದ್ಬಿಟ್ಟು ಇದ್ರ ಜೊತೆಗೆ ನಾನಿಲ್ಲಿ ಸುಮಾರು 1/4 ಕಪ್ಪಷ್ಟು ಹೆಸರು ಬೇಳೆಯನ್ನು 3 ರಿಂದ 4 ಗಂಟೆವರೆಗೂ ನೆನೆ ಹಾಕಿದ್ದೆ. ಇದರಲ್ಲಿರುವ ಎಲ್ಲ ನೀರನ್ನು ಬಸಿದ್ಬಿಟ್ಟು ಉದ್ದಿನ ಕಾಳೊಂದಿಗೆ ಸೇರಿಸ್ಕೊಂಬಿಡಿ. ಆಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ 4 ರಿಂದ 5 ಇಂಚಷ್ಟು ಶುಂಠಿ ಹಾಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಇದನ್ನ ಒಂದ್ಸರ್ತಿ ಸರಿಯಾಗಿ ಕೈಯಿಂದ ಕಲಿಸ್ಕೊಂಬಿಡಿ. ಇದು ಹಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಕಲಿಸ್ಕೊಂಡ್ಬಿಟ್ಟು ಬನ್ನಿ ಈಗ ವಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ಕಾದಿರುವ ಎಣ್ಣೆಗೆ ಸ್ವಲ್ಪನೇ ಹಿಟ್ಟನ್ನು ಬಿಟ್ಟು ಇದನ್ನು ರೌಂಡ್ ಆಗಿ ಯಾವ ಶೇಪಲ್ಲಾದರೂ ಬಿಡ್ಬೋದು, ಚಿಕ್ಕ ಗಾತ್ರದಲ್ಲಿ ಬಿಡಿ. ಆಮೇಲೆ ಇದನ್ನ ಕೈ ಆಡಿಸ್ತಾ ಇದು ಸ್ವಲ್ಪ ಕಂದುವನ್ನು ಬರಬೇಕು. ಆಮೇಲೆ ಈ ವಡೆಗಳು ಚೆನ್ನಾಗಿ ಕರಿದ್ರೆ ಸಾಕು. ಇದು ಕಲರ್ ಏನು ಚೇಂಜ್ ಆಗ್ಬೇಕಂತೇನಿಲ್ಲ. ಆಮೇಲೆ ಇಲ್ಲಿ ನಾವು ಮಾಡಿಟ್ಟಿರುವ ಮಜ್ಜಿಗೆಗೆ ಈ ಎಲ್ಲ ವಡೆಗಳನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ಅದನ್ನೆಲ್ಲ ಹಿಂಡ್ಬಿಟ್ಟು ನಾವು ಮಾಡಿಟ್ಟಿರುವ ಮೊಸರಿಗೆ ಅದನ್ನ ವಡೆಗಳನ್ನು ಹಾಕೊಂಡ್ಬಿಡಿ. ನಂತರ ಅದ್ರ ಮೇಲೆ ಸಿಹಿ ಚಟ್ನಿ, ಆಮೇಲೆ ಖಾರ ಹಸಿರು ಚಟ್ನಿ, ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿಯನ್ನು ಮೇಲಿಂದ ಉದುರಿಸ್ಕೊಂಡ್ಬಿಡಿ. ಕೆಂಪು ಚಟ್ನಿ ಮತ್ತು ಹಸಿರು ಚಟ್ನಿ ರೆಸಿಪಿ ಇವಾಗಲೇ ನನ್ನ ಶಾರ್ಟ್ಸಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.